ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನು ಇವತ್ತು ಅಂಗಾರಕ ಸಂಕಷ್ಟದ ಚತುರ್ಥಿ ಪೂಜೆ ವಿಧಾನ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಆದರೆ ಇಂದಿನ ಒಂದು ವಿಡಿಯೋದಲ್ಲಿ ಕಾರಣಾಂತರಗಳಿಂದ ನಿಮಗೆ ಚಂದ್ರದರ್ಶನ ಆಗದೇ ಹೋಗಬಹುದು. ಅಂದರೆ ಇವತ್ತು ಮಂಗಳವಾರ ನಮಗೆ 9:45 ಚಂದ್ರದರ್ಶನ ಸಮಯವಿರುವಂಥದ್ದು. ಆದರೆ ಮೋಡ ಮುಚ್ಕೊಳ್ತು ಅಂತನೋ ಅಥವಾ ಮಳೆ ಬಂತು ಅಂತನೋ ಯಾವುದರ ಒಂದು ಕಾರಣದಿಂದ ನಮಗೆ ಚಂದ್ರದರ್ಶನ ಆಗದೇ ಹೋಗಬಹುದು. ಆ ಒಂದು ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಯಾವ ರೀತಿ ಚಂದ್ರದರ್ಶನ ಮಾಡಬೇಕಾಗುತ್ತದೆ ಅಂತ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಚಂದ್ರನ ಪೂಜೆ ಮಾಡಿ ಆರ್ಘ್ಯವನ್ನು ಬಿಡುವ ವಿಧಾನವನ್ನು ಇವತ್ತು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು. ಅಕ್ಕಿ ಚಂದ್ರಕಾರಕ. ನೋಡಿ, ಒಂದು ಪ್ಲೇಟಿನಲ್ಲಿ ಏನು ಅಕ್ಕಿ ತೆಗೆದುಕೊಂಡಿರ್ತೀರೋ ಅಕ್ಕಿಯ ಒಳಭಾಗದಲ್ಲಿ ಅಂದರೆ ಸುತ್ತಲೂ ಒಂದು ವೃತ್ತಾಕಾರವನ್ನು ಬರೆಯಬೇಕಾಗುತ್ತದೆ. ಇದನ್ನು ನೀವು ಅಕ್ಕಿ ಹಿಟ್ಟಿನಲ್ಲೇ ಮಾಡ್ಕೋಬೇಕು, ಮತ್ತು ರಂಗೋಲಿ ಹಿಟ್ಟು ಬೇಡ. ಅಕ್ಕಿ ಹಿಟ್ಟಿನಲ್ಲೇ ತುಂಬ ಚೆನ್ನಾಗಿ ಬರಿಬೋದು ನಾವು ಚಂದ್ರದ ಬಿಂಬವನ್ನು. ಮೊದಲು ಒಳಗೆ ನಾವು ಒಂದು ವೃತ್ತಾಕಾರವನ್ನು ಬರೆಯಬೇಕು. ನಂತರದಲ್ಲಿ ಸುತ್ತಲೂ ನಾನು ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ಹಾಗೆ ಚಂದ್ರಬಿಂಬ ಯಾವ ರೀತಿ ಬರಿಬೇಕು ಅಂದರೆ ಅರ್ಧ ಚಂದ್ರಾಕೃತಿಯನ್ನು ಬರೆಯಬೇಕಾಗುತ್ತದೆ. ನೋಡಿ, ಮೇಲೆ ಒಂದು ಬಿಂಬವನ್ನು ಬರೆದಿದ್ದೇನೆ, ಅದರ ಮೇಲೆ ನಾನು ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೇನೆ. ಹಾಗೆ ಕೆಳಭಾಗದಲ್ಲೂ ಅಷ್ಟೇ ಈ ರೀತಿಯಾಗಿ ನೀವು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗುತ್ತದೆ. ಹಾಗೆಯೇ ಕೆಂಪು ಗರಿಕೆಯಿಂದ ಅಲಂಕಾರ ಮಾಡ್ಬೋದು. ಆದಷ್ಟು ಕೆಂಪು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತದೆ. ನಿಮಗೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಯಾವುದನ್ನೇ ಆಗಿರ್ಬೋದು ಒಂದು ಸಹಜವಾದ ರೀತಿಯಲ್ಲೇ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಒಂದು ಪಕ್ಷದಲ್ಲಿ ನಮಗೆ ಚಂದ್ರ ನೋಡದೆ ನಮಗೆ ಗಣೇಶನ ಪೂಜೆ ಮುಕ್ತಾಯ ಆಗೋದೇ ಇಲ್ಲ. ಹಾಗಾಗಿ ಅದರ ಬದಲಿಗೆ ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಈ ರೀತಿಯಾಗಿ ನಾವು ಚಂದ್ರ ದರ್ಶನವನ್ನು ಮಾಡಬಹುದು. ಆದರೆ ಈಗ ನಮಗೆ 9:45 ಅಲ್ವಾ ಚಂದ್ರ ಕಾಣಿಸುವಂಥದ್ದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾಯಿರಿ. ಅದು ಕೊನೆ ಪಕ್ಷ ನಿಮಗೆ ಚಂದ್ರ ಕಾಣಿಸದೇ ಹೋದಾಗ ಮಾತ್ರ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನೋಡಿ, ಚಂದ್ರ ದರ್ಶನ ಮಾಡುವ ಸಂದರ್ಭದಲ್ಲಿ ಚಂದ್ರ ಆಕೃತಿ ಯಾವ ರೀತಿ ಬರೆಯೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಪೂಜೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಅದರ ಜೊತೆಲಿ ಈಗ ನಾವು ಚಂದ್ರನಿಗೆ ಆರ್ಗೆ ಬಿಡುವುದನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಒಂದು ಪುಟ್ಟದಾದ ಕಳಸ ತೆಗೆದುಕೊಳ್ಳಿ. ಆ ಕಳಸದ ಒಳಗೆ ನೀರನ್ನು ಹಾಕಿ ಹಸಿ ಹಾಲನ್ನೇ ಹಾಕಬೇಕು. ಹಸಿ ಹಾಲನ್ನು ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿ ಅದರಲ್ಲಿ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಗರಿಕೆ ಜೊತೆಯಲ್ಲಿ ಕೆಂಪು ಹೂವು ಇಷ್ಟನ್ನು ಕೂಡ ನಾವು ಆ ಕಳಸದ ಒಳಗೆ ಹಾಕಬೇಕಾಗುತ್ತದೆ. ಹಾಕ್ಬಿಟ್ಟು ನೀವು ದೇವರ ಮುಂದೆನೇ, ಈಗ ಹೆಂಗೆ ನೀವು ಅಂಗಾರಕ ಸಂಕಷ್ಟ ಚತುರ್ಥಿಗೆ ಪೂಜೆಯ ಸಿದ್ಧತೆ ಮಾಡ್ಕೊಳ್ತಿರಲ್ಲ, ಆ ಒಂದು ಸಿದ್ಧತೆಯ ಪಕ್ಕದಲ್ಲೇ ಈ ಒಂದು ಚಿತ್ರವನ್ನು ನೀವು ಏನು ಬರೆದಿದ್ದೀರೋ ಅದು ಮತ್ತು ಆರ್ಗೆ ಬಿಡುವ ನೀರು ಅಷ್ಟನ್ನು ಕೂಡ ಅದೇ ಒಂದು ಜಾಗದಲ್ಲಿ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಬೇಕಾಗುತ್ತದೆ. ಈಗ ನೋಡಿ, ಈಗ ಸಂಕಷ್ಟ ಚತುರ್ಥಿ ದಿವಸ ನೀವು ಗಣೇಶನ ಪೂಜೆ ಎಲ್ಲ ಮಾಡಿಕೊಂಡು ಸಿದ್ಧತೆ ಎಲ್ಲ ಮಾಡಿಕೊಂಡು ಆ ಒಂದು ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಮುಕ್ತಾಯ ಮಾಡುವ ಸಂದರ್ಭದಲ್ಲಿ ಅಂದರೆ ಚಂದ್ರ ಕಾಣಿಸುವಂಥ ಸಂದರ್ಭದಲ್ಲಿ ನೀವು ಗಣೇಶನಿಗೆ ಮೊದಲು ನಾವು ಗಣೇಶನಿಗೆ ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ಮತ್ತೊಮ್ಮೆ ಒಳಗೆ ಬಂದಾದ ನಂತರದಲ್ಲಿ ಚಂದ್ರನಿಗೆ ಅಂದರೆ ಗಣಪತಿಗೆ ನೀವು ಮೊದಲು ಪಂಚಾರತಿ ಅಥವಾ ಏಕಾರತಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ಒಂದು ಪಂಚಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಎಲ್ಲರೂ ಕೂಡ ಸೇರಿಕೊಂಡು ಒಂದು ದೇವರಿಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ತೆಗೆದುಕೊಂಡು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ನೋಡಿ, ಚಂದ್ರ ದರ್ಶನ ಸಮಯದಲ್ಲಿ ಮೊದಲು ನಾವೇನು ತಟ್ಟೆಯಲ್ಲಿ ನಾವು ಒಂದು ಬರೆದಿಟ್ಕೊಂಡಿದ್ದೇವೆ ಚಂದ್ರಾಕೃತಿಯನ್ನು, ಅದಕ್ಕೆ ಮೊದಲು ಊದಿನ ಕಡ್ಡಿಯನ್ನು ಬೆಳಗಿ ಒಂದು ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ಆರ್ಘ್ಯವನ್ನು ತೆಗೆದುಕೊಂಡು ಹೊರಭಾಗದಲ್ಲಿ ಅಂದರೆ ನಿಮ್ಮ ಮನೆಯ ಹೊರಭಾಗದಲ್ಲಿ ಗಿಡದ ಬಳಿ ಹೋಗಿ ಅಥವಾ ನಿಮ್ಮ ಟೆರೆಸ್ ಮೇಲೆ ಆದರೆ ಇನ್ನೂ ಒಳ್ಳೆಯದು. ಟೆರೆಸ್ ಮೇಲೆ ಆಗದೆ ಹೋದಾಗ ಮನೆ ಮುಂದೆ ಇರುವಂಥ ಗಿಡನೇ ಆಗಿರ್ಬೋದು, ಆ ನೀರು ನಿಮ್ಮ ಕಾಲ ಮೇಲೆ ಬೀಳಬಾರ್ದು. ಆ ರೀತಿಯಾಗಿ ನೀವು ಆ ಕಳಸವನ್ನು ತೆಗೆದುಕೊಂಡು ಹೋಗಿ ಚಂದ್ರ ಕಾಣಿಸುವ ದಿಕ್ಕಲ್ಲಿ ನಿಂತ್ಕೊಂಡು ನೀವು ಏನು ಮಾಡಬೇಕು ಅಂದರೆ 21 ಬಾರಿ ಚಂದ್ರನಿಗೆ ನೀವು ಆರ್ಗೆ ಬಿಡುವಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಆ ಕಳಸದಲ್ಲಿರುವ ನೀರನ್ನು ನಿಧಾನವಾಗಿ ನೀವು ಗಿಡದ ಮೇಲೆ ಬಿಡ್ತಾ ಚಂದ್ರನ ನೋಡಿಕೊಂಡು ಓಂ ಶ್ರಾಂ ಶ್ರೀಂ ಶ್ರೌಂ ಸ ಚಂದ್ರಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌ ಸಹ ಚಂದ್ರಾಯ ನಮಃ ಅಂತೇಳಿ 21 ಬಾರಿ ಹೇಳ್ಕೊಂಡು ನಂತರದಲ್ಲಿ ನೀವು ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ಆಮೇಲೆ ಮನೆ ಒಳಗೆ ಬಂದು ಮತ್ತೊಮ್ಮೆ ನೀವು ಮಂಗಳಾರತಿಯನ್ನು ಮಾಡಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಕೊನೆಯಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇದಿಷ್ಟು ನೀವು ಚಂದ್ರನ ದರ್ಶನ ಮಾಡುವಂಥದ್ದು. ಈಗಾಗಲೇ ಹೇಳಿದಾಗೆ ನೀವು ಸಹಜವಾದ ರೀತಿಯಲ್ಲಿ ಚಂದ್ರ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು. ಕಾಣಿಸದೆ ಹೋದ ಸಂದರ್ಭದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಈ ಅಕ್ಕಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ನಂತರದ ದಿವಸದಲ್ಲಿ ಅಂದರೆ ಬುಧವಾರ ಬೆಳಗ್ಗೆ ಗಣೇಶ ವಿಸರ್ಜನೆ ಮಾಡ್ತೀವಿ ಸಂದರ್ಭದಲ್ಲಿ ನೀವು ಇದು ಅನ್ನವನ್ನು ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.